ಗೈಸ್ ಈಗ ತಾನೇ ಟಾಕ್ಸಿಕ್ ಮೂವಿ ಸೆಕೆಂಡ್ ಸಾಂಗ್ನ ನೋಡ್ಕೊಬಂದೆ. ಬನ್ನಿ ಅದ್ರ ಬಗ್ಗೆ ಮಾತಾಡ್ಕೊಬರೋಣ. ಟಾಕ್ಸಿಕ್ ಮೂವಿ ಸೆಕೆಂಡ್ ಸಾಂಗ್ಗೆ ಮನಮೋಹಕ ಅಂತ ಕನ್ನಡ ವರ್ಡ್ನ ಯೂಸ್ ಮಾಡಿದ್ದಾರೆ. ನೋಡಿ ಖುಷಿ ಆಯಿತು. ಆದರೆ ಮನಮೋಹಕ ಸಾಂಗ್ ಕೇಳಾದ್ಮೇಲೆ ಸಾಂಗಲ್ಲಿರೋ ವಾಯ್ಸು ರಿಯಲ್ಲ ಅಥವಾ ಎ ಜನರೇಟೆಡ್ ವಾಯ್ಸ್ ಅಂತ ಗೊತ್ತಾಗ್ತಿಲ್ಲ. ಸಾಂಗ್ನ ಒಂದ್ಸತಿ ಕೇಳಾದ್ಮೇಲೆ ಎಲ್ಲೋ ಕನೆಕ್ಟ್ ಆಗೋಕ್ಕೆ ಟೈಮ್ ತೊಗೊತಿದೆಯಲ್ಲ ಅನಿಸ್ತು. ಡಿಸ್ಕ್ರಿಪ್ಷನ್ನ ನೋಡಾದ್ಮೇಲೆ ಅನ್ನಿಸ್ತು ಮನಮೋಹಕ ಸಾಂಗ್ನ ಕಂಪೋಸ್ ಮಾಡಿರೋದು ನಮ್ಮ ಇಂಡಸ್ಟ್ರಿಯವರಲ್ಲ ಅಂತ. ಸಾಂಗ್ನ ಕಂಪೋಸ್ ಮಾಡಿರೋದು 3 ಜನ, ತನೀಶ್ ಬಾಗ್ಚಿ, ಫಹೀಮ್ ಅಬ್ದುಲ್ ಆ್ಯಂಡ್ ಅಸ್ಲಾಂ ನಿಜಾಮಿ ಅಂತ. ಇವರೆಲ್ಲನೂ ಬಾಲಿವುಡ್ ಇಂಡಸ್ಟ್ರಿಯವರು. ಮೋಸ್ಟ್ಲಿ ಮನಮೋಹಕ ಸಾಂಗ್ನ ಫಸ್ಟು ಹಿಂದಿ ಲ್ಯಾಂಗ್ವೇಜ್ಗೆ ಕಂಪೋಸ್ ಮಾಡಿ ಆಮೇಲೆ ಮಿಕ್ರೋ ಲ್ಯಾಂಗ್ವೇಜ್ಗೆ ಯೂಸ್ ಮಾಡಿದ್ದಾರೆ ಅನಿಸುತ್ತೆ. ಅಪ್ಪು ಸರ್ ಆ್ಯಕ್ಟ್ ಮಾಡಿರೋ ಯುವರತ್ನ ಮೂವಿಲೂ ಕೂಡ ನೀನಾದೇನ ಅಂತ ಸಾಂಗ್ ಇದೆ. ಆ ಸಾಂಗ್ ತೆಲುಗು ಲ್ಯಾಂಗ್ವೇಜಲ್ಲೂ ರಿಲೀಸ್ ಆಗಿತ್ತು, ಆರಂಭಮೆ ಅಂತ. ಸಾಂಗ್ನ ಕೇಳಿದ್ಮೇಲೆ ಕನ್ನಡದ ಲ್ಯಾಂಗ್ವೇಜ್ ಸಾಂಗ್ಗಿಂತ ತೆಲುಗು ಲ್ಯಾಂಗ್ವೇಜಲ್ಲಿ ಕೇಳೋಕ್ಕೆ ಚೆನ್ನಾಗಿತ್ತು. ಯಾಕೆಂದರೆ ಆ ಫಿಲಮ್ನ ಮ್ಯೂಸಿಕ್ ಡೈರೆಕ್ಟರ್ ಬಂದು ತಮ್ಮನಾಗಿದ್ದರು. ನನಗೆ ಟಾಕ್ಸಿಕ್ ಮೂವಿ ಸಾಂಗ್ಸ್ ಕೇಳಿದ್ರೆ ಸೇಮ್ ಅದೇ ಫೀಲ್ ಬರ್ತಿದೆ. ಕಂಪೋಸಿಷನ್ ಏನೋ ಬಿಡಿ, ಕೇಳ್ತಾ ಕೇಳ್ತಾ ಸೆಟ್ ಆಗುತ್ತೆ. ಆದರೆ ಆ ಸಾಂಗಲ್ಲಿರೋ ವಾಯ್ಸ್ನ ಕೇಳಿ ಲಿಟ್ರಲಿ ರಿಯಲ್ ವಾಯ್ಸು ಅಥವಾ ಎ ಜನರೇಟೆಡ್ ಅನಿಸ್ಬಿಡುತ್ತೆ. ಸಾಂಗಲ್ಲಿ ಹೈ ಪಿಚ್ ಬಂದಾಗಂತೂ ನಿಜ ಎ ಜನರೇಟೆಡ್ ವಾಯ್ಸ್ ಅನಿಸ್ಬಿಡುತ್ತೆ. ಯಶೂರ್ ಇದ್ದಾರೆ ಅಂದಮೇಲೆ ಅವ್ರು ಆ್ಯಕ್ಟ್ ಮಾಡೋ ಮೂವಿಲಿ ಎಲ್ಲ ಫೀಲ್ಡಲ್ಲೂ ಅವ್ರ ಇನ್ವಾಲ್ವ್ಮೆಂಟ್ ಇದ್ದೇ ಇರುತ್ತೆ. ಹಾಗೆಯೇ ಅವರಿಂದ ಒಳ್ಳೆ ಔಟ್ಪುಟ್ನೇ ತರಿಸ್ತಾರೆ. ಆದರೆ ಟಾಕ್ಸಿಕ್ ಮೂವಿ ಸಾಂಗ್ಸ್ನ ಕೇಳ್ತಾ ಇದ್ದರೆ ಎಲ್ಲೋ ಸ್ವಲ್ಪ ಕೈ ತಪ್ಪಿದೆ ಅನಿಸ್ತಿದೆ. ಟಾಕ್ಸಿಕ್ ಮೂವಿ ಟೀಸರ್ ಬಂದಾಗ ಒಂದು ಫ್ರೇಮ್ ಇತ್ತು, ಒಂದು ಗನ್ನಿಟ್ಕೊಂಡಿರೋ ಕ್ಯಾರೆಕ್ಟರ್ ಸುತ್ತ ಕಾರು ಸರೌಂಡ್ ಆಗಿರೋ ಥರ. ಆಗ ಆ ವ್ಯಕ್ತಿ ಯಾರಿರ್ಬೋದು ಅನಿಸಿತ್ತು. ಆದರೆ ಈಗ ಆ ವ್ಯಕ್ತಿ ಯಾರಿರ್ಬೋದು ಅಂತ ಐಡಿಯಾ ಬಂದಿದೆ. ಸ್ಕ್ರೀನಲ್ಲಿ ಕಾಣ್ತಾ ಇರೋ ಇಮೇಜ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಹೆಡ್ ಪೋರ್ಷನ್ನ ನೋಡಿದ್ರೆ ಲಾಂಗ್ ಹೇರ್ ಇದೆ, ಅಂದರೆ ಆ ಕ್ಯಾರೆಕ್ಟರ್ ಫೀಮೇಲ್ ಅಂತ ಅರ್ಥ. ಈ ಮನಮೋಹಕ ಸಾಂಗಲ್ಲಿ ನಯನತಾರ ಅವರು ವೇರ್ ಮಾಡಿರೋ ಡ್ರೆಸ್ನ ಅಬ್ಸರ್ವ್ ಮಾಡಿ. ಜೊತೆಗೆ ಟೀಸರಲ್ಲಿ ಆ ಕ್ಯಾರೆಕ್ಟರ್ ವೇರ್ ಮಾಡಿರೋ ಡ್ರೆಸ್ನು ನೋಡಿ ಎರಡು ಸಿಮಿಲರ್ ಅನಿಸ್ತಿದೆ. ಮತ್ತು ಇನ್ನೊಂದು ಅಸ್ಟಾನಿಷಿಂಗ್ ಅನಿಸಿದ್ದು, ಈ ಸಾಂಗಲ್ಲಿ ನಯನತಾರ ಅವರು ಹಾಗೆಯೇ ಯಶ್ ಅವರು ಕಾಣಿಸ್ಕೊಂಡಿರೋ ರೀತಿ. ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗಿಂದನೂ ಒಂದು ಗಾಸಿಪ್ ಓಡಾಡ್ತಿತ್ತು. ಏನಂದರೆ ಟಾಕ್ಸಿಕ್ ಸಿನಿಮಾದಲ್ಲಿ ಬ್ರದರ್ ಆ್ಯಂಡ್ ಸಿಸ್ಟರ್ ಎಮೋಷ್ನಲ್ ಸ್ಟೋರಿ ಇರುತ್ತೆ ಅಂತ. ಅದಕ್ಕೇ ಯಶ್ ಅವರ ಅಕ್ಕನ ಕ್ಯಾರೆಕ್ಟರ್ಗೆ ಕರೀನಾ ಕಪೂರ್ ಅವ್ರನ್ನ ಕ್ಯಾಸ್ಟ್ ಮಾಡಿದರು. ಕೆಲ ಕಾರಣದಿಂದ ಕರೀನಾ ಕಪೂರ್ ಅವ್ರ ಬದಲು ನಯನತಾರ ಅವರು ಆ ರೋಲ್ನ ಮಾಡ್ತಾಯಿದ್ದಾರೆ. ಆದರೆ ಈ ಸಾಂಗಲ್ಲಿ ನಯನತಾರ ಅವ್ರನ್ನ ನೋಡಿದ್ರೆ ಎಲ್ಲೂ ಕೂಡ ಬ್ರದರ್ ಹಾಗೆ ಸಿಸ್ಟರ್ ಎಮೋಷನ್ ಕಾಣಿಸ್ತಾನೇ ಇಲ್ಲ. ಹಾಗೆಯೇ ಟೀಸರಲ್ಲಿ ಆ ಕಾರ್ ಸುತ್ತ ಗನ್ನಿಟ್ಕೊಂಡು ನಿಂತಿರೋ ಕ್ಯಾರೆಕ್ಟರ್ ಏನಾದರೂ ನಯನತಾರ ಅವರಾಗಿದ್ದರೆ ಮಾತ್ರ ಸಿನಿಮಾಗೆ ಮೇಜರ್ ಟ್ವಿಸ್ಟ್ ಕೊಡೋ ಕ್ಯಾರೆಕ್ಟರ್ ಇವರೇ ಆಗಿರ್ತಾರೆ. ಹಾಗೆಯೇ ಈ ಸಾಂಗಲ್ಲಿ ಮೇಜರ್ ಪಾಸಿಟಿವ್ ಅನಿಸಿತ್ತು ಈ ಸಾಂಗಲ್ಲಿರೋ ಫ್ರೇಮ್ಸ್, ಎಸ್ಪೆಷಲಿ ಆ ರೈನ್ ಶಾಟು ಬ್ಲೂ ಲೈಟ್ನ ಯೂಸ್ ಮಾಡಿ ಶೂಟ್ ಮಾಡಿದ್ದಾರೆ. ಇನ್ನು ಯಶ್ ಅವ್ರ ಬಗ್ಗೆ ಮಾತಾಡಬೇಕು ಅಂದರೆ ಬಿಟ್ಟಿದ್ದ ತಬಾಯಿ ಸಾಂಗಲ್ಲಿ ಒಂದು ಶಾಟಲ್ಲೂ ಕೂಡ ಅವ್ರ ಸ್ಮೈಲೇ ಮಾಡಿರಲಿಲ್ಲ. ಆದರೆ ಈ ಸಾಂಗಲ್ಲಿ ಅವ್ರ ಪ್ರೆಸೆನ್ಸ್ ತುಂಬಾ ಚೆನ್ನಾಗಿತ್ತು. ಹಾಗೆಯೇ ತಾರಾ ಸುತಾರಿ ಅವರು ಡ್ರಿಂಕ್ ಮಾಡಬೇಕಾದ್ರೆ ಅವ್ರ ಕೈ ಶಿವರ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಶಾಟಲ್ಲಿ ಯಶ್ ಅವ್ರು ಕೊಡೋ ಆ ಐ ಎಕ್ಸ್ಪ್ರೆಷನ್ನ ನೋಡಿ ತಬಾಯಿ ಸಾಂಗಲ್ಲಿ ಕೊಟ್ಟಿರೋ ಎಕ್ಸ್ಪ್ರೆಷನ್ನೇ ಇಲ್ಲೂ ಕ್ಯಾರಿ ಮಾಡಿದ್ದಾರೆ. ಏನಕ್ಕೆ ಇದನ್ನೇ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂದರೆ ಟಾಕ್ಸಿಕ್ ಸಿನಿಮಾ ಅನೌನ್ಸ್ ಆದಾಗಿಂದನೂ ಟಾಕ್ಸಿಕ್ ಸಿನಿಮಾ ಸೈಕಲಾಜಿಕಲ್ ಥ್ರಿಲ್ಲರ್ ಅಂತ ಹೇಳ್ತಾ ಇದ್ದಾರೆ. ಮೋಸ್ಟ್ಲಿ ಇದು ಒಂದು ಕಾರಣ ಆದರೂ ಆಗಿರ್ಬೋದು. ಇದಿಷ್ಟು ನನಗೆ ಕಂಡಂಥ ಬ್ರೇಕ್ ಡೌನ್ ಸೀನ್ಸ್. ಇನ್ನೂ ನಾನೇನಾದರೂ ಕೆಲವು ವಿಷಯನ ಮಿಸ್ ಮಾಡಿದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ರಿಪ್ಲೈ ಮಾಡ್ತೀನಿ. ಹಾಗೆ ಟಾಕ್ಸಿಕ್ ಸಿನಿಮಾ ರಿಲೀಸ್ ಆಗೋದಕ್ಕೆ ಹೆಚ್ಚು ಅಂದ್ರೂ 1 ತಿಂಗಳು ಬಾಕಿ ಇದೆ ಅಷ್ಟೇ. ಟಾಕ್ಸಿಕ್ ಸಿನಿಮಾದಿಂದ ರಿಗಾರಸ್ ಆಗಿ ಅಪ್ಡೇಟ್ ಬರ್ತಾನೆ ಇರುತ್ತೆ. ನಿಮಗೇನಾದರೂ ಆ ಅಪ್ಡೇಟ್ಸ್ ಬೇಕು ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಅಪ್ಡೇಟ್ ಬಂದಾಗ ನಾನೇ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ.